ಏಕಾದಶಿಯ ಉಪವಾಸವನ್ನು ಮಾಡಬೇಕು ಅಂತ 100 ಬಾರಿ ಹೇಳಿದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಗೆ ಎಂದೂ ಉಪವಾಸ ಮಾಡಿ ಗೊತ್ತಿಲ್ಲದೇ ಇದ್ದ ವ್ಯಕ್ತಿ, 1 ಗಂಟೆಗೆ ಮಧ್ಯ ಮಧ್ಯದಲ್ಲಿ ಏನಾದರೂ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಬೇಕು ಅನ್ನುವ ಒಂದು ಅಭ್ಯಾಸ ಇರೋ ವ್ಯಕ್ತಿ, ಅವನಿಗೆ ಇದು ಅಸಾಧ್ಯ ಅಂತ ಅನಿಸುತ್ತೆ. ಏಕಾದಶಿಯ ಉಪವಾಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಪಾಪಗಳನ್ನು ಮಾಡೋದು ಮಾತ್ರ ಆಗೋದು, ಪ್ರಾಯಶ್ಚಿತ್ತ ಇಲ್ಲ ಅಂತಾಗಬಾರದು. ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಲ್ಲ. ಪ್ರಾಯಶ್ಚಿತ್ತಗಳಲ್ಲಿ ಅತಿ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂದರೆ ಅದು ಏಕಾದಶಿಯ ಉಪವಾಸ. ಬಹಳ ಕಷ್ಟವಾದದ್ದು ಅಂತೆಲ್ಲ ತಿಳಿದಿದ್ದಾರೆ, ಅತೀ ಸುಲಭವಾದದ್ದು. ಒಂದೇ ದಿನ 15 ದಿನಕ್ಕೆ 1 ದಿನ ಮಾತ್ರ ಉಪವಾಸ ಇದ್ದು, ದಶಮಿಯೂ ಊಟ ಇದೆ, ದ್ವಾದಶಿಯೂ ಊಟ ಇದೆ. 1 ದಿನ ಮಾತ್ರ ಮಧ್ಯದಲ್ಲಿ ಊಟ ಇಲ್ಲದೆ ಇರುವಂತಹ ಅತೀ ಸುಲಭವಾದ ಈ ಒಂದು ಏಕಾದಶಿಯ ಉಪವಾಸದಿಂದ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಂತೆ ಆಗ್ತದೆ. ಇಂತಹ ಉತ್ತಮವಾದ ಶ್ರೇಷ್ಠವಾದ ಏಕಾದಶಿಯ ಉಪವಾಸವನ್ನು ವಿಷ್ಣು ಪ್ರೀತಿಗಾಗಿ, ಹರಿಯ ಪ್ರೀತಿಗಾಗಿ ಈ ಏಕಾದಶಿಯ ಉಪವಾಸ ಅಂತ ಸಂಕಲ್ಪ ಮಾಡಿದರೆ ಪಾಪಗಳಿಗೆ ಪರಿಹಾರ ಆಯಿತು. ಪುಣ್ಯಗಳ ರಾಶಿ ತಾನೇ ಬಂದು ನಮ್ಮಲ್ಲಿ ಸೇರತ್ತೆ.